ಹಾಯ್ ಗಾಯ್ಸ್, ಏನು ಮಾಡ್ತಾಯಿದ್ದೀರಾ ಎಲ್ಲರೂ? ಊಟ ಆಯಿತಾ ಎಲ್ಲರದು? ಅಭಿಮನ್ಯಮಾವಾಸ್ಯೆ ಇವತ್ತು, ಹಾಗಾಗಿ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿಗೆಸಿ ಕುಂತಿದ್ದೀನಿ ನಾನು ಇವತ್ತು. ಯಾಕಂದರೆ ಮಿಷಿನ್ ಬಟ್ಟೆ ಹೊಲಿಯೋದಿಲ್ಲ, ಹಂಗಾಗಿ ಫ್ರೀ ಕುಂತ್ಕೊಂಡಿದ್ದೀನಿ ಇವತ್ತು, ರೆಸ್ಟ್ ಅನ್ನಂಗೆ ನನಗೆ. ಹಂಗಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ. ಎಲ್ಲರೂ ಹೇಗಿದ್ದೀರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿ ತುಂಬ ಇಂಪಾರ್ಟೆಂಟು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದಂತ. ಹಂಗಾಗಿ ನನ್ನನ್ನು ಬೆಳೆಸಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ 1010 ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರ. ನನಗೆ ಇಷ್ಟು ಬೆಂಬಲ ಕೊಡ್ತೀರ ಅಂತ ನಾನು ಅಂದ್ಕೊಂಡಿದ್ದಿಲ್ಲ, ಆದರೂ ನನಗಿಷ್ಟು ಬೆಂಬಲ ಸಿಕ್ಕಿದೆ. ಲೈವ್ ಬಂದಿದೆ ನಮ್ಮದು. ಹಾಗಾಗಿ ಸ್ವಲ್ಪ ಏನಾದರೂ ಮಾಡಬೇಕು ಬಿಸ್ನೆಸ್ ಅಂತ, ಬಟ್ಟೆ ವ್ಯಾಪಾರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಾರಿ ತಗೊಂಡು ಬಂದು ಸಾರಿ ವ್ಯಾಪಾರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ಬೆಂಬಲ ಕೊಡಿ, ನನಗೆ ಬೆಳೆಸಿ. ಎಲ್ಲ ಏನು ಸೀರೆ ತಂದು ಬಳಕೆ ಮತ್ತು ಅದು ವೀಡಿಯೋ ಪೋಸ್ಟ್ ಮಾಡ್ತೀನಿ. ಅತಿ ಶೀಘ್ರದಲ್ಲೇ ವ್ಯಾಪಾರ ಶುರು ಮಾಡ್ತೀನಿ. ಬಿಸ್ನೆಸ್ಸು ಬಟ್ಟೆ ವ್ಯಾಪಾರ ಮೊದಲೇ, ಯಾಕಂದರೆ ಶಾಪ್ ಇತ್ತಲ್ಲ ನನ್ನದು, ಟೈಲರಿಂಗ್ ಶಾಪು, ಬಟ್ಟೆ ಶಾಪ್ ಇತ್ತು. ಮನೆ ಕಟ್ಟಿದ್ದರಿಂದ ತೆಗೆದಿದ್ದೀನಿ ಅಂತ ಹೇಳಿದ್ನಲ್ಲ, ಭಾಳ ಸರ್ತಿ ವಿಡಿಯೋದಾಗ ಹೇಳಿದ್ದೀನಿ. ಹಂಗಾಗಿ ಇವಾಗೆಲ್ಲ ರೆಡಿ ಆಗಿದೆ, ಮನೆ ಆಗಿದೆ, ಮನೆಗೆ ಬಂದಿದ್ದೇವೆ. ಈಗೆಲ್ಲ ಸ್ವಲ್ಪ ಸಾಲ ಆಗಿತ್ತಲ್ಲ ಮನೆ ಕಟ್ಕೊಂಡ್ಗೆ, ಹಾಗಾಗಿ ಸಾಲನ ಸ್ವಲ್ಪ ನಿವಾರಣೆ ಆಗ್ತಾ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಇದೆ, ಅದಷ್ಟು ಕ್ಲಿಯರ್ ಮಾಡಿಬಿಡ್ತೀವಿ. ಹಾಗಾಗಿ ಸ್ವಲ್ಪ ಬಟ್ಟೆ ವ್ಯಾಪಾರ ಮಾಡಬೇಕು ಅಂತ ಟೈಲರಿಂಗ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಬಟ್ಟೆ ವ್ಯಾಪಾರನ ಮಾಡ್ತೀನಿ. ಎಲ್ಲರೂ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ಸ್ ಆಗಿ. ಹೊಸವ್ರು ನೋಡಿದರೆ ಶೇರ್ ಮಾಡಿ ವಿಡಿಯೋಗಳು. ಯಾಕಂದರೆ ನನ್ನ ಬೆಳೆಸಿದರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನನಗೆ ಜೀವನದಲ್ಲಿ ಏನನ್ನು ಸಾಧಿಸ್ಬೇಕನ್ನೋ ಛಲ ಇದೆ. ಹಾಗಾಗಿ ನಾನು ಚೆನ್ನಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಚಿಕ್ಕ ವಯಸ್ಸಿನಿಂದ ಹಾಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೆಲಸ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಟೈಲರಿಂಗ್ ಮಾಡೋದಂದರೆ ಅದು ತುಂಬಾ ಆಸಕ್ತಿ ಇತ್ತು ನಮ್ಮ ಟೈಲರಿಂಗ್ದಾಗ. ಹಂಗಾಗಿ ಓದ್ಕೊಂಡಿದ್ದು ಸ್ವಲ್ಪ ಕಡಿಮೆ, ಓದಿಲ್ಲ. ಬಾಲ್ಯ ವಿವಾಹ ಮಾಡಿಬಿಟ್ಟಿದ್ರಲ್ಲ, ಹಂಗಾಗಿ ಓದೋಕ್ಕಾಗಿಲ್ಲ ನನಗೆ. ಎಲ್ಲ ಕುಂತ ಮದುವೆ ಮಾಡಿದ ಜೀವನ ನನ್ನ ಜೀವನಕ್ಕೆ ಏನಂತಾರಲ್ಲ ಹಂಗಾಗಿದೆ. ಪರವಾಗಿಲ್ಲ, ಅದ್ರ ಟೆನ್ಷನ್ ಇಲ್ಲ. ಯಾಕಂದ್ರೆ ನಾನು ದುಡಿತೀನಿ ಅನ್ನೋ ಛಲ ನನ್ನ ಹತ್ರ ಐತಿ. ದುಡಿದು ಬೆಳಿತೀನಿ ಅನ್ನೋ ಛಲನೂ ನನ್ನ ಹತ್ರ ಐತೆ. ಮನೆ ಕಟ್ಟಿದ್ದೀನಿ ಇವಾಗ. ಹಂಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆ ವ್ಯಾಪಾರ ಅದು ಮಾಡಿದರೆ, ಟೈಲರಿಂಗ್ ಮಾಡಿ ಕೆಲಸ ಮುಂದುವರ್ಸ್ಕೊಂಡು ಹೋದರೆ ಮತ್ತು ನಾ ಏನು ಭೀ ಮಾಡಬಲ್ಲೆನ. ಹಂಗೆ ಯಾಕಂದ್ರೆ ಸ್ವಲ್ಪ ಮನೆ ಕಟ್ಟಿ ಸಾಲ ಆಗಿದ್ದರಿಂದ ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ. ಇವಾಗೆಲ್ಲ ಸ್ವಲ್ಪ ನೀವೇ ನೋಡ್ತಿರಲ್ಲ ಫೇಸ್ ಹೆಂಗೆ ಗ್ಲೋ ಆಗಿದೆ ಅಂತ. ಹಂಗಾಗಿ ಯಾಕಂದರೆ ಇವಾಗ ಸ್ವಲ್ಪ ಸ್ವಲ್ಪ ಸಾಲ ನಿವಾರಣೆ ಆಗ್ತಾ ಬಂದಿದೆ. ಇನ್ನು ಚೂರುಪಾರು ಸಾಲ ಇದೆ, ಬಟ್ ಅದಿಷ್ಟನ್ನ ನಿವಾರಣೆ ಮಾಡ್ತೀನಿ. ಹಂಗಾಗಿ ನಿಮ್ಮೆಲ್ಲ ಬೆಂಬಲ ನನಗೆ ತುಂಬಾ ಇಂಪಾರ್ಟೆಂಟ್. ಯಾರು ಹೊಸಬರು ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ಸ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡೋದ್ರಿಂದ ಏನೂ ಇದಾಗಲ್ಲ, ಹಂಗಾಗಿ ಲೈಕ್ ಮಾಡಿ. ಓಕೆ, ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಕೊತೀನಿ. ಓಕೆ, ನನಗೆ ಸ್ವಲ್ಪ ಜಾಸ್ತಿ ಮೊಬೈಲ್ನಲ್ಲಿ ಗೊತ್ತಾಗಂಗಿಲ್ಲ, ಯಾಕಂದರೆ ಓದಿಲ್ಲಲ್ಲ, ಹಂಗಾಗಿ ಸ್ವಲ್ಪ ಗೊತ್ತಾಗಂಗಿಲ್ಲ. ಓದ್ಕೊಂಡಿದ್ರೆ ಪರವಾಗಿಲ್ಲ, ಏನಾದರೂ ಮಾಡ್ಬೋದಾಗಿತ್ತು. ಎಡಿಟ್ ಮಾಡಿ ಅದು ಮಾಡಿ ಹಾಕ್ಬೋದಾಗಿತ್ತು ವಿಡಿಯೋಗಳು. ನನಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ, ಹಂಗಾಗಿ ಹಂಗೆ ಲಾಂಗ್ ವಿಡಿಯೋ ಹಂಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಎಲ್ಲರಿಗೆ ಶ್ರಾವಣ ಮಾಸದ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರಾವಣ ಮಾಸ ಎಲ್ಲರಿಗೂ ಶುಭಕರ ದಿನವಾಗಿರಲಿ. ಈ ತಿಂಗಳು ಪೂರ್ತಿ ನಮಗೆಲ್ಲ ಒಳ್ಳೆಯದಾಗಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಲ್ಲ ನಿಮ್ಮೆಲ್ಲರ ಖುಷಿಯಲ್ಲಿ, ನಿಮ್ಮೆಲ್ಲರ ಸಂತೋಷದಲ್ಲಿ ನನ್ನ ಸಂತೋಷ ಇರಲಿ. ನನಗೆ ಬೆಂಬಲ ಕೊಡಿ. ಓಕೆ, ಬಾಯ್. ಧನ್ಯವಾದಗಳು ನಿಮಗೆ.